Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಮಾಡಿದ ಸಮಾರೋಪ ಭಾಷಣ. ಮಾನ್ಯರೇ, ಸಂವಿಧಾನ ಸಭೆಯ ಕಾರ್ಯವನ್ನು ಒಮ್ಮೆ ಅವಲೋಕಿಸಿ ನೋಡಿದರೆ ಅದು ಪ್ರಥಮ ಬಾರಿಗೆ 1946ರ ಡಿಸೆಂಬರ್ 9ರಂದು ಸಮಾವೇಶಗೊಂಡ ದಿನದಿಂದ ಇಂದಿನವರೆಗೆ 2 ವರ್ಷ 11 ತಿಂಗಳು 17 ದಿನಗಳನ್ನು ತೆಗೆದುಕೊಂಡಿದೆ. ಈ ಕಾಲಾವಧಿಯಲ್ಲಿ ಸಂವಿಧಾನ ರಚನಾ ಸಭೆಯು ಒಟ್ಟು 11 ಸಭೆಗಳನ್ನು ನಡೆಸಿದೆ. ಈ 11 ಸಭೆಗಳ ಪೈಕಿ ಮೊದಲ 6 ಸಭೆಗಳು ಉದ್ದೇಶಗಳ ನಿರ್ಣಯಗಳನ್ನು ಅಂಗೀಕರಿಸಲು ಹಾಗೂ ಮೂಲಭೂತ ಹಕ್ಕುಗಳು, ಒಕ್ಕೂಟ, ಸಂವಿಧಾನ, ಒಕ್ಕೂಟದ ಅಧಿಕಾರಗಳು, ಪ್ರಾಂತೀಯ ಸಂವಿಧಾನ, ಅಲ್ಪಸಂಖ್ಯಾತರು ಹಾಗೂ ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿವಿಧ ಸಮಿತಿಗಳು ಸಲ್ಲಿಸಿದ್ದ ವರದಿಗಳನ್ನು ಪರಿಶೀಲಿಸಬೇಕಾಯಿತು. 7, 8, 9, 10 ಮತ್ತು 11ನೆಯ ಸಭೆಗಳನ್ನು ಸಂಪೂರ್ಣವಾಗಿ ಕರಡು ಸಂವಿಧಾನವನ್ನು ಪರಿಶೀಲಿಸುವ ಸಲುವಾಗಿ ಮೀಸಲಾಗಿಡಬೇಕಾಯಿತು. ಸಂವಿಧಾನದ ಸಭೆಯ ಈ 11 ಸಭೆಗಳು ಒಟ್ಟು 165 ದಿನಗಳನ್ನು ತೆಗೆದುಕೊಂಡಿತು. ಇವುಗಳಲ್ಲಿ ಕರಡು ಸಂವಿಧಾನವನ್ನು ಪರಿಶೀಲಿಸಲು 114 ದಿನಗಳನ್ನು ತೆಗೆದುಕೊಳ್ಳಬೇಕಾಯಿತು. ಸಂವಿಧಾನ ಸಭೆಯು ಕರಡು ರಚನಾ ಸಮಿತಿಯನ್ನು 29 ಆಗಸ್ಟ್ 1967ರಂದು ಚುನಾಯಿಸಿತು. ಈ ಸಮಿತಿ ತನ್ನ ಪ್ರಥಮ ಸಭೆಯನ್ನು ಆಗಸ್ಟ್ 30ರಂದು ನಡೆಸಿತು. ಆಗಸ್ಟ್ 30ರ ನಂತರ ಸಮಿತಿಯು ಕರಡು ಸಂವಿಧಾನವನ್ನು ಸಿದ್ಧಪಡಿಸಲು 141 ದಿನಗಳನ್ನು ತೆಗೆದುಕೊಂಡಿತು. ಕರಡು ರಚನಾ ಸಮಿತಿಗೆ ಸಂವಿಧಾನದ ಸಲಹೆಗಾರರು ಸಿದ್ಧಪಡಿಸಿಕೊಟ್ಟ ಕರಡು ಸಂವಿಧಾನದಲ್ಲಿ 243 ಅನುಚ್ಛೇದಗಳು ಮತ್ತು 13 ಅನುಸೂಚಿಗಳು ಇದ್ದವು. ಕರಡು ರಚನಾ ಸಮಿತಿ ಸಿದ್ಧಪಡಿಸಿ ಸಂವಿಧಾನ ಸಭೆಗೆ ಸಲ್ಲಿಸಿದ ಪ್ರಥಮ ಕರಡು ಸಂವಿಧಾನದಲ್ಲಿ 315 ಅನುಚ್ಛೇದಗಳು ಮತ್ತು 8 ಅನುಸೂಚಿಗಳು ಇದ್ದವು. ಅಂತಿಮವಾಗಿ ಪರಿಶೀಲಿಸಿದ ಮೇಲೆ ಕರಡು ಸಂವಿಧಾನದಲ್ಲಿನ 386 ಅನುಚ್ಛೇದಗಳಿಗೆ ಏರಿತು. ಅದು ಅಂತಿಮ ರೂಪುಗೊಳ್ಳುವ ವೇಳೆಗೆ ಕರಡು ಸಂವಿಧಾನದಲ್ಲಿ 395 ಅನುಚ್ಛೇದಗಳು ಮತ್ತು 8 ಅನುಸೂಚಿಗಳು ಇದ್ದವು. ಕರಡು ಸಂವಿಧಾನಕ್ಕೆ ತಿದ್ದುಪಡಿಗೆಂದು ಸುಮಾರು 7635 ತಿದ್ದುಪಡಿಗಳನ್ನು ಪಟ್ಟಿ ಮಾಡಲಾಯಿತು. ಇವುಗಳಲ್ಲಿ 2473 ತಿದ್ದುಪಡಿಗಳನ್ನು ವಾಸ್ತವವಾಗಿ ಸದನದ ಮುಂದೆ ಚರ್ಚೆಗೆ ತರಲಾಯಿತು. ನಾನು ಇವುಗಳನ್ನು ಏಕೆ ಉಲ್ಲೇಖಿಸುತ್ತಿದ್ದೇನೆ ಎಂದರೆ, ಒಂದು ಘಟ್ಟದಲ್ಲಿ ಸಂವಿಧಾನ ಸಭೆ ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತಿದೆ ಎಂದು, ಅದು ಸಮಯವನ್ನು ಮತ್ತು ಸಾರ್ವಜನಿಕರ ಹಣವನ್ನು ವ್ಯಯ ಮಾಡುತ್ತಿದೆ ಎಂದು ಆಪಾದಿಸಲಾಯಿತು. ಈ ಆಪಾದನೆಗೆ ಏನಾದರೂ ಆಧಾರವಿದೆಯೇ? ಈಗ ನಾವು ವಿದೇಶಗಳಲ್ಲಿ ಸಂವಿಧಾನ ಸಭೆಗಳು ಅಲ್ಲಿನ ಸಂವಿಧಾನಗಳನ್ನು ರಚಿಸಲು ಅವು ತೆಗೆದುಕೊಂಡ ಸಮಯವೆಷ್ಟು ಎಂಬುದನ್ನು ನೋಡೋಣ. ಉದಾಹರಣೆಗೆ, ಅಮೆರಿಕ ಸಂವಿಧಾನ ಸಭೆಯು 4 ತಿಂಗಳನ್ನು ತೆಗೆದುಕೊಂಡಿತು. ಕೆನಡಾ ಸಂವಿಧಾನ ಸಭೆಯು ಸಂವಿಧಾನವನ್ನು ಕಾಯ್ದೆಯಾಗಿ ಅಂಗೀಕರಿಸುವ ವೇಳೆಗೆ ಸುಮಾರು 2 ವರ್ಷ 5 ತಿಂಗಳ ಕಾಲವನ್ನು ತೆಗೆದುಕೊಂಡಿತು. ಆಸ್ಟ್ರೇಲಿಯಾ ಸಂವಿಧಾನ ಸಭೆಯು ಸಂವಿಧಾನವನ್ನು ಕಾಯ್ದೆಯಾಗಿ ಅಂಗೀಕರಿಸುವ ವೇಳೆಗೆ ಅದು ಸುಮಾರು 9 ವರ್ಷಗಳನ್ನೇ ತೆಗೆದುಕೊಂಡಿತು. ದಕ್ಷಿಣ ಆಫ್ರಿಕಾ ಸಂವಿಧಾನ ಸಭೆ 1 ವರ್ಷ ಕಾಲದ ಶ್ರಮವನ್ನು ತೆಗೆದುಕೊಂಡಿತು. ಅಮೆರಿಕ ಅಥವಾ ದಕ್ಷಿಣ ಆಫ್ರಿಕಾ ಸಂವಿಧಾನ ಸಭೆ ತೆಗೆದುಕೊಂಡ ಕಾಲಾವಧಿಗಳಿಗಿಂತ ನಾವು ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದೇವೆ ಎಂದು ಹೇಳುವುದು ನಿಜ. ಆದರೆ ಕೆನಡಾ ಸಂವಿಧಾನ ಸಭೆ ತೆಗೆದುಕೊಂಡ ಕಾಲಕ್ಕಿಂತ ಅಥವಾ ಆಸ್ಟ್ರೇಲಿಯಾ ಸಂವಿಧಾನ ಸಭೆ ತೆಗೆದುಕೊಂಡ ಕಾಲಕ್ಕಿಂತ ನಾವು ಹೆಚ್ಚು ಸಮಯವನ್ನು ತೆಗೆದುಕೊಂಡಿಲ್ಲ. ಹೀಗೆ ಸಮಯವನ್ನು ತೆಗೆದುಕೊಂಡ ಆಧಾರದ ಮೇಲೆ ತುಲನಾತ್ಮಕವಾಗಿ ನೋಡುವಾಗ
ನಾವು 2 ಸಂಗತಿಗಳನ್ನು ನೆನಪಿನಲ್ಲಿಡಬೇಕು. ಅಂತಹ ನೆನಪಿನಲ್ಲಿಡಬೇಕಾದ 2 ಸಂಗತಿಗಳಲ್ಲಿ ಒಂದು ಎಂದರೆ ಅಮೆರಿಕ, ಕೆನಡಾ, ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಸಂವಿಧಾನಗಳು ನಮ್ಮ ಸಂವಿಧಾನಗಳಿಗಿಂತ ಚಿಕ್ಕ ಸಂವಿಧಾನಗಳಾಗಿರುತ್ತವೆ ಎಂಬುದು. ನಮ್ಮ ಸಂವಿಧಾನವು ನಾವು ಈಗಾಗಲೇ ಹೇಳಿದಂತೆ 395 ವಿಧಿಗಳನ್ನು ಒಳಗೊಂಡಿದ್ದರೆ ಅಮೆರಿಕ ಸಂವಿಧಾನವು ಕೇವಲ 7 ಅನುಚ್ಛೇದಗಳನ್ನು ಒಳಗೊಂಡಿರುತ್ತದೆ. ಈ 7 ಅನುಚ್ಛೇದಗಳಲ್ಲಿ ಮೊದಲ 4 ಅನುಚ್ಛೇದಗಳು 21 ಪ್ರಕರಣಗಳನ್ನಾಗಿ ವಿಭಾಗಿಸಲಾಗಿದೆ. ಕೆನಡಾ ಸಂವಿಧಾನದಲ್ಲಿ 147, ಆಸ್ಟ್ರೇಲಿಯಾ ಸಂವಿಧಾನದಲ್ಲಿ 128 ಮತ್ತು ದಕ್ಷಿಣ ಆಫ್ರಿಕಾ ಸಂವಿಧಾನದಲ್ಲಿ 153 ಪ್ರಕರಣಗಳು ಇವೆ. ಎರಡನೆಯದಾಗಿ ನೆನಪಿನಲ್ಲಿಡಬೇಕಾದ ಸಂಗತಿ ಎಂದರೆ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಸಂವಿಧಾನಗಳ ರಚನಾಕಾರರು ತಿದ್ದುಪಡಿಗಳ ಸಮಸ್ಯೆಯನ್ನು ಎದುರಿಸಬೇಕಾಗಿರಲಿಲ್ಲ. ಅವುಗಳನ್ನು ಮಂಡಿಸುತ್ತಿದ್ದಂತೆಯೇ ಅವು ಅಂಗೀಕಾರವಾಗುತ್ತಿದ್ದವು. ಆದರೆ ನಮ್ಮ ಸಂವಿಧಾನ ಸಭೆಯು 2473 ತಿದ್ದುಪಡಿಗಳನ್ನು ಪರಿಶೀಲಿಸಬೇಕಾಯಿತು. ಈ ವಿಷಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಸಮಯ ವ್ಯಯ ಮಾಡಲಾಗಿದೆ ಎಂಬ ಆರೋಪವು ಆಧಾರರಹಿತವಾದುದೆಂದು ಭಾವಿಸುತ್ತೇನೆ ಮತ್ತು ಈ ಸಂವಿಧಾನ ಸಭೆಯು ತನಗೆ ವಹಿಸಿಕೊಟ್ಟ ಬಹು ಜವಾಬ್ದಾರಿಯುತ ಕೆಲಸವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದುದಕ್ಕಾಗಿ ತನ್ನನ್ನು ತಾನೇ ಅಭಿನಂದಿಸಿಕೊಳ್ಳಬಹುದಾಗಿದೆ. ಕರಡು ರಚನಾ ಸಮಿತಿಯು ತನ್ನ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ತೋರಿಸದೆ ಹೋಗಿದ್ದರೆ ತಾನೇ ತಂದ ತಿದ್ದುಪಡಿಗಳನ್ನು ಅವು ಹಲವು ತಪ್ಪುಗಳಿಂದ ಕೂಡಿದೆ ಎಂದು ತಿಳಿದಾಗ ಹಿಂತೆಗೆದುಕೊಂಡು ಅದಕ್ಕೆ ಬದಲಾಗಿ ಉತ್ತಮವಾದುದನ್ನು ಸೇರಿಸದೇ ಇರುತ್ತಿರಲಿಲ್ಲ. ಕರಡು ರಚನಾ ಸಮಿತಿಯು ತನಗೆ ತೋರಿಸಿಕೊಟ್ಟ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳಲು ಮುಂದೆ ಬಂದಿತು ಎಂದು ಹೇಳಲು ನನಗೆ ನಾಚಿಕೆಯಾಗುವುದಕ್ಕಿಂತ ಹೆಚ್ಚಿನ ಸಂತೋಷವಾಗುತ್ತದೆ. ಆಪಾದನೆ ಮಾಡಿದ ಸದಸ್ಯರೊಬ್ಬರನ್ನು ಹೊರತುಪಡಿಸಿ ಹೇಳುವುದಾದರೆ ಕರಡು ರಚನಾ ಸಮಿತಿ ಮಾಡಿದ ಕಾರ್ಯವನ್ನು ಸಂವಿಧಾನ ಸಭೆಯ ಪ್ರತಿಯೊಬ್ಬ ಸದಸ್ಯರು ಅಭಿನಂದಿಸಿದ್ದಾರೆ ಎಂದು ತಿಳಿಸಲು ನನಗೆ ಸಂತೋಷವಾಗುತ್ತದೆ. ಕರಡು ರಚನಾ ಸಮಿತಿಯ ಪರಿಶ್ರಮವನ್ನು, ಕೆಲಸವನ್ನು ಎಲ್ಲರೂ ಪ್ರಶಂಸಿಸುತ್ತಿರುವುದರಿಂದ ಸಮಿತಿಗೆ ಇದರಿಂದ ಸಂತೋಷವಾಗಿದೆ ಎಂಬ ನಂಬಿಕೆ ನನಗಿದೆ. ಕರಡು ರಚನಾ ಸಮಿತಿಯ ಸದಸ್ಯರು ಹಾಗೂ ಸಂವಿಧಾನ ಸಭೆಯ ನನ್ನ ಸಹೋದ್ಯೋಗಿಗಳು ನನ್ನ ಮೇಲೆ ಮಾಡಿರುವ ಅಭಿನಂದನೆಗಳ ಸುರಿಮಳೆಗೆ ನಾನು ಮೂಕನಾಗಿದ್ದೇನೆ. ಅವರುಗಳಿಗೆ ಯಾವ ರೀತಿಯಲ್ಲಿ ಕೃತಜ್ಞತೆಗಳನ್ನು ತಿಳಿಸಬೇಕೆಂದು ನನಗೆ ಹೊಳೆಯುತ್ತಿಲ್ಲ. ಕರಡು ರಚನಾ ಸಮಿತಿಗೆ ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಿಸಬೇಕೆಂಬ ಏಕೈಕ ಉದ್ದೇಶವಲ್ಲದೆ ನಾನು ಯಾವುದೇ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿಗೆ ಬರಲಿಲ್ಲ. ಹಾಗೆಯೇ ಇಂತಹ ಗುರುತರವಾದ ಜವಾಬ್ದಾರಿಯನ್ನು ನನಗೆ ವಹಿಸಲು ಆಹ್ವಾನಿಸುತ್ತಾರೆಂದು ನನಗೆ ತಿಳಿದಿರಲಿಲ್ಲ. ಕರಡು ರಚನಾ ಸಮಿತಿಯು ನನ್ನನ್ನು ಕರಡು ರಚನಾ ಸಮಿತಿಗೆ ಆಯ್ಕೆ ಮಾಡಿದಾಗ ನನಗೆ ಬಹುದೊಡ್ಡ ಆಶ್ಚರ್ಯವಾಗಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಕರಡು ರಚನಾ ಸಮಿತಿಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಾಗಲಂತೂ ಬಹುದೊಡ್ಡ ಆಶ್ಚರ್ಯವೇ ಆಯಿತು. ಕರಡು ರಚನಾ ಸಮಿತಿಯಲ್ಲಿ ನನಗಿಂತ ಹೆಚ್ಚು ದೊಡ್ಡವರು, ಹೆಚ್ಚು ಶ್ರೇಷ್ಠರು ಮತ್ತು ಸಮರ್ಥರೂ ಆದಂತಹ ನನ್ನ ಮಿತ್ರರಾದ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತಹವರು ಇದ್ದಾರೆ. ಸಂವಿಧಾನ ಸಭೆ ಮತ್ತು ಕರಡು ರಚನಾ ಸಮಿತಿ ನನ್ನಲ್ಲಿ ಇಷ್ಟೊಂದು ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟು ಇಂತಹ ಅವಕಾಶವನ್ನು ಕಲ್ಪಿಸಿಕೊಡುವ ಮೂಲಕ ರಾಷ್ಟ್ರ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಚಿರಋಣಿಯಾಗಿರುತ್ತೇನೆ. ನನಗೆ ಕೊಟ್ಟ ಈ ಗೌರವವು ನನ್ನೊಬ್ಬನಿಗೆ ಸೀಮಿತವಾದುದಲ್ಲ. ಈ ಗೌರವವು ಕರಡು ರಚನಾ ಸಮಿತಿಗೆ ಸಂವಿಧಾನದ ಸಲಹೆಗಾರರಾಗಿದ್ದ ಕರಡು ರಚನಾ ಸಮಿತಿಯ ಪರಿಶೀಲನೆಗೆಂದು ಕಚ್ಚಾ ಕರಡು ಸಂವಿಧಾನವನ್ನು ಸಿದ್ಧಪಡಿಸಿಕೊಟ್ಟ BN ರಾವ್ ಅವರಿಗೆ ಸಲ್ಲಬೇಕು. ಈ ಗೌರವದ ಒಂದು ಭಾಗವು ಕರಡು ರಚನಾ ಸಮಿತಿಯ ಸದಸ್ಯರು 141 ದಿನಗಳ ಕಾಲ ಕುಳಿತು ತಮ್ಮ ಪಾಂಡಿತ್ಯ ಮತ್ತು ಪ್ರತಿಭೆಗಳಿಂದ ಅನೇಕ ವಿಷಯಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ ವಿವಿಧ ವಿಷಯಗಳನ್ನು ಒಳಗೊಂಡಂತೆ ಮಾಡಿ ಸಂವಿಧಾನವನ್ನು ಸಿದ್ಧಪಡಿಸಿಕೊಟ್ಟ ಸದಸ್ಯರುಗಳಿಗೆ ಸಲ್ಲಬೇಕು. ಅವರುಗಳ ಪ್ರಯತ್ನ, ಪಾಂಡಿತ್ಯ, ವಿವಿಧ ವಿಷಯಗಳ ಮೇಲೆ ನಡೆಸಿಕೊಟ್ಟ ಚರ್ಚೆಗಳ ಸಹಾಯ ಇರದೆ ಹೋಗಿದ್ದರೆ ಈ ಸಂವಿಧಾನದ ರಚನೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತಿರಲಿಲ್ಲ. ಹಾಗೆಯೇ ಈ ಗೌರವದ ಬಹುಭಾಗವು ಸಂವಿಧಾನದ ಮುಖ್ಯ ರಚನಾಕಾರರಾದ SM ಮುಖರ್ಜಿಯವರಿಗೂ ಸಲ್ಲಬೇಕು. ಅವರು ಅತ್ಯಂತ ಸೂಕ್ಷ್ಮ ವಿಷಯಗಳನ್ನು ಸರಳವಾಗಿ ಹಾಗೂ ಸ್ಪಷ್ಟವಾಗಿ ಹಾಗೂ ಕಾನೂನು ವಿಷಯಗಳ ಸ್ವರೂಪವನ್ನು ತಿಳಿಸುತ್ತಿದ್ದ ಅವರ ಸಾಮರ್ಥ್ಯವನ್ನು ಯಾರ ಪ್ರತಿಭೆಯೊಂದಿಗೂ ಹೋಲಿಸಲಾಗದು ಅಥವಾ ಅವರ ಪರಿಶ್ರಮವನ್ನು ಸಹ ಯಾರ ಪರಿಶ್ರಮದೊಂದಿಗೂ ಹೋಲಿಸಲಾಗದು. ಅವರು ಒಂದು ರೀತಿಯಲ್ಲಿ ಸಂವಿಧಾನದ ಸಭೆಯ ಭಾಗವೇ ಆಗಿಬಿಟ್ಟಿದ್ದರು. ಅವರ ಸಹಾಯ ಇಲ್ಲದೆ ಹೋಗಿದ್ದರೆ ಈ ಸಭೆಯು ಸಂವಿಧಾನವನ್ನು ಪೂರ್ಣಗೊಳಿಸಲು ಇನ್ನೂ ಎಷ್ಟೋ ವರ್ಷಗಳನ್ನು ತೆಗೆದುಕೊಳ್ಳಬೇಕಾಗುತ್ತಿತ್ತು. ಹಾಗೆಯೇ ಮಾನ್ಯ ಮುಖರ್ಜಿಯವರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ
ಅವರ ಸಿಬ್ಬಂದಿ ವರ್ಗದವರನ್ನೂ ಸಹ ನಾನು ಮರೆಯುವಂತಿಲ್ಲ. ಅವರುಗಳು ಎಷ್ಟೊಂದು ಕಷ್ಟಪಟ್ಟು ದುಡಿಯುತ್ತಿದ್ದಾರೆಂಬುದನ್ನು ಮತ್ತು ಮಧ್ಯರಾತ್ರಿಯ ನಂತರವೂ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆಂಬುದನ್ನು ನಾನು ಬಲ್ಲೆ. ಅವರು ಸಲ್ಲಿಸಿದ ಸೇವೆಗಾಗಿ ಮತ್ತು ನೀಡಿದ ಸಹಕಾರಕ್ಕಾಗಿ ಆ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಬಯಸುತ್ತೇನೆ. ಸಂವಿಧಾನ ಸಭೆಯು ವಿಲಕ್ಷಣ ಕ್ಷಿಪ್ತ ಗುಂಪುಗಳ ಸಂಗಮವಾಗಿದ್ದರೆ ಮತ್ತು ಪ್ರತಿಯೊಂದು ಗುಂಪು ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದರೆ ಕರಡು ರಚನಾ ಸಮಿತಿಗೆ ಸಂವಿಧಾನವನ್ನು ಸಿದ್ಧಪಡಿಸಲು ಬಹಳ ಕಷ್ಟವಾಗುತ್ತಿತ್ತು. ಹಾಗೆ ಆಗಿದ್ದಲ್ಲಿ ಅದು ಗೊಂದಲವನ್ನು ಬಿಟ್ಟು ಬೇರೇನೂ ಆಗುತ್ತಿರಲಿಲ್ಲ. ಈ ಗೊಂದಲದ ನಿವಾರಣೆಗೆ ಮುಖ್ಯ ಕಾರಣವೆಂದರೆ ಕರಡು ರಚನಾ ಸಮಿತಿಯ ವ್ಯವಹಾರಗಳಿಗೆ ಕಾಂಗ್ರೆಸ್ ಪಕ್ಷ ತಂದ ಶಿಸ್ತು ಮತ್ತು ವ್ಯವಸ್ಥೆಯೇ ಮುಖ್ಯ ಕಾರಣವೆನ್ನಬಹುದು. ಕಾಂಗ್ರೆಸ್ ಪಕ್ಷದ ಈ ಶಿಸ್ತಿನಿಂದಾಗಿ ಕರಡು ರಚನಾ ಸಮಿತಿಯು ಸ್ಪಷ್ಟ ಅಭಿಪ್ರಾಯದೊಂದಿಗೆ ಪ್ರತಿಯೊಂದು ಅನುಚ್ಛೇದವನ್ನು ಮತ್ತು ಪ್ರತಿಯೊಂದು ತಿದ್ದುಪಡಿಯನ್ನು ಚರ್ಚಿಸಲು ಸಾಧ್ಯವಾಯಿತು. ಸಂವಿಧಾನ ರಚನಾ ಸಮಿತಿ ತನಗೆ ವಹಿಸಿಕೊಟ್ಟ ಕರ್ತವ್ಯವನ್ನು ಸುಸೂತ್ರವಾಗಿ ನಿರ್ವಹಿಸಲು ಕಾರಣವಾದ ಕಾಂಗ್ರೆಸ್ ಪಕ್ಷವು ಅಭಿನಂದನೆಗೆ ಅರ್ಹವಾಗಿದೆ. ಸಂವಿಧಾನ ಸಭೆಯ ಎಲ್ಲ ಸದಸ್ಯರು ಪಕ್ಷದ ಶಿಸ್ತಿಗೆ ಒಳಪಟ್ಟು ವ್ಯವಹರಣೆಯನ್ನು ನಡೆಸದೇ ಇದ್ದಿದ್ದರೆ ಆ ವ್ಯವಹರಣೆಗಳು ಅತ್ಯಂತ ನೀರಸವಾಗುತ್ತಿದ್ದವು. ಪಕ್ಷದ ಕಠೋರದ ಶಿಸ್ತು ಈ ಸಂವಿಧಾನ ಸಭೆಯನ್ನು ಹೌದಪ್ಪಗಳ ಸಭೆಯನ್ನಾಗಿ ಪರಿವರ್ತಿಸುತ್ತಿತ್ತು. ಅದೃಷ್ಟವಶಾತ್ ಕೆಲವರು ಪ್ರತಿಭಟಿಸುವವರು ಇದ್ದರು. ಮಾನ್ಯ ಶ್ರೀ ಕಾಮತ್, ಡಾಕ್ಟರ್ P.S. ದೇಶಮುಖ್, ಮಾನ್ಯ ಸಿದ್ವಾರ್ ಅವರು, ಪ್ರೊಫೆಸರ್ ಸಕ್ಸೇನಾ ಮತ್ತು ಪಂಡಿತ್ ಠಾಕೂರ್ದಾಸ್ ಭಾರ್ಗವ ಅಂತಹ ಮಹನೀಯರು ಇದ್ದರು. ಅವರುಗಳೊಂದಿಗೆ ಪ್ರೊಫೆಸರ್ K.T. ಶಾ ಮತ್ತು ಪಂಡಿತ್ ಹೈದ್ಯನಾಥ್ ಕುಂಜರ್ ಅವರುಗಳು ಇದ್ದರು ಎಂಬುದನ್ನು ನಾನು ಉಲ್ಲೇಖಿಸಬೇಕು. ಅವರು ಮುಖ್ಯವಾಗಿ ಚರ್ಚಿಸುತ್ತಿದ್ದ ವಿಷಯಗಳು ಸೈದ್ಧಾಂತಿಕವಾಗಿರುತ್ತಿದ್ದವು. ನಾನು ಅವರ ಯಾವುದೇ ಸಲಹೆಗಳನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಅವರು ನೀಡುತ್ತಿದ್ದ ಯಾವುದೇ ಸಲಹೆಯನ್ನು ಅಗೌರವದಿಂದ ನೋಡಿದವನಲ್ಲ ಅಥವಾ ಸಂವಿಧಾನ ರಚನಾ ಸಮಿತಿಯ ವ್ಯವಹರಣೆಗಳಿಗೆ ಅವರು ನೀಡುತ್ತಿದ್ದ ಸೇವೆಯನ್ನು ಸಾಮಾನ್ಯ ದೃಷ್ಟಿಯಿಂದ ಕಂಡವನೂ ಅಲ್ಲ. ಇದಕ್ಕಾಗಿ ಅವರೆಲ್ಲರಿಗೂ ನಾನು ಚಿರಋಣಿ. ಅವರ ಸಹಕಾರ ಇಲ್ಲದೇ ಇದ್ದಿದ್ದರೆ ಸಂವಿಧಾನದ ಆಧಾರವಾಗಿರತಕ್ಕ ತತ್ವಗಳನ್ನು ಪ್ರತಿಪಾದಿಸುವ ಕೆಲಸವು ಸುಲಭವಾಗುತ್ತಿರಲಿಲ್ಲ. ಅವರಿಂದ ದೊರೆತ ಸಹಕಾರವು ಸಂವಿಧಾನವನ್ನು ಅಂಗೀಕರಿಸುವ ಯಾಂತ್ರಿಕವಾದ ಕೆಲಸಕ್ಕಿಂತ ಹೆಚ್ಚು ಮಹತ್ವಪೂರ್ಣವಾಗಿತ್ತು. ಅಂತಿಮವಾಗಿ ಈ ಸಭೆಯ ವ್ಯವಹರಣೆಗಳನ್ನು ಸುಸೂತ್ರವಾಗಿ ನಡೆಯುವಂತೆ ಮಾಡಿಕೊಟ್ಟಿದ್ದಕ್ಕಾಗಿ ಸಭೆಯ ಅಧ್ಯಕ್ಷರಾದ ತಮಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬಯಸುತ್ತೇನೆ. ಈ ಸಮಿತಿಯ ಮೇಲೆ ತಾವು ತೋರಿಸಿದ ವಿಶ್ವಾಸ, ಗೌರವವನ್ನು ಈ ಸಭೆಯ ವ್ಯವಹರಣೆಗಳಲ್ಲಿ ಭಾಗವಹಿಸಿದ ಯಾವೊಬ್ಬ ಸದಸ್ಯನೂ ಮರೆಯುವಂತಿಲ್ಲ. ಕರಡು ರಚನಾ ಸಮಿತಿಯು ತಂದ ತಿದ್ದುಪಡಿಗಳನ್ನು ಅನೇಕ ಸಲ ಕೇವಲ ತಾಂತ್ರಿಕ ಆಧಾರದ ಮೇಲೆ ತಳ್ಳಿ ಹಾಕುವ ಪ್ರಯತ್ನ ನಡೆಯಿತು. ಅಂತಹ ಎಲ್ಲ ಸಂದರ್ಭಗಳು ನನ್ನನ್ನು ತಲ್ಲಣಗೊಳಿಸುತ್ತಿದ್ದವು. ತಾವು ಕಾನೂನು ಪಾಂಡಿತ್ಯಕ್ಕೆ ಅನಗತ್ಯವಾದ ಎಡೆಗೊಡದೆ ಸಂವಿಧಾನ ರಚನಾ ಕಾರ್ಯವನ್ನು ಸುಸೂತ್ರಗೊಳಿಸಿದ್ದಕ್ಕಾಗಿ ನಾನು ತಮಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬಯಸುತ್ತೇನೆ. ನನ್ನ ಮಿತ್ರರಾದ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಮತ್ತು K.T. ಕೃಷ್ಣಮಾಚಾರಿ ಅವರುಗಳು ಸಂವಿಧಾನವನ್ನು ಸಮರ್ಥಿಸುತ್ತಾ ಎಷ್ಟನ್ನು ವಾದಿಸಬಹುದೋ ಅಷ್ಟನ್ನು ವಾದಿಸಿದ್ದಾರೆ. ಆದ್ದರಿಂದ ಸಂವಿಧಾನದ ವಿಶೇಷ ಗುಣಗಳನ್ನು ಕುರಿತು ನಾನು ಚರ್ಚೆ ಮಾಡಲು ಬಯಸುವುದಿಲ್ಲ. ಏಕೆಂದರೆ ಸಂವಿಧಾನ ಎಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದ್ದರೂ ಅದನ್ನು ತೆಗೆದುಕೊಂಡು ಕಾರ್ಯನಿರ್ವಹಿಸುವವರು ಕೆಟ್ಟವರಾಗಿದ್ದರೆ ಆಗ ಸಂವಿಧಾನವು ಕೆಟ್ಟದಾಗುತ್ತದೆ. ಹಾಗೆಯೇ ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ದರೂ ಅದನ್ನು ಅನುಸರಿಸಿ ಕಾರ್ಯನಿರ್ವಹಿಸುವವರು ಒಳ್ಳೆಯವರಾಗಿದ್ದರೆ ಸಂವಿಧಾನವು ಶ್ರೇಷ್ಠ ಸಂವಿಧಾನವಾಗಿ ಕಾಣುತ್ತದೆ ಎಂದು ನಾನು ಭಾವಿಸುತ್ತೇನೆ. ಸಂವಿಧಾನದ ಕಾರ್ಯನಿರ್ವಹಣೆ ಸಂಪೂರ್ಣವಾಗಿ ಸಂವಿಧಾನದ ಸ್ವರೂಪವನ್ನು ಅವಲಂಬಿಸಿಲ್ಲ. ಸಂವಿಧಾನವು ರಾಜ್ಯದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ಮಾತ್ರ ಒದಗಿಸಲು ಬರುತ್ತದೆ. ರಾಜ್ಯದ ಯಾವ ಅಂಗಗಳು ಯಾವ ವ್ಯಕ್ತಿಗಳ ಮತ್ತು ರಾಜಕೀಯ ಪಕ್ಷಗಳ ಕೈಗೆ ಕಾರ್ಯನಿರ್ವಹಣೆಗೆಂದು ವಹಿಸಿಕೊಡಲಾಗುತ್ತದೋ ಅಂತಹ ವ್ಯಕ್ತಿಗಳ ಮತ್ತು ರಾಜಕೀಯ ಪಕ್ಷಗಳ ಉದ್ದೇಶಗಳ ಈಡೇರಿಕೆಗಾಗಿ ಸಂವಿಧಾನವನ್ನು ಬಳಸಿಕೊಳ್ಳಬಹುದು. ಆದ್ದರಿಂದ ಸಂವಿಧಾನದ ಕಾರ್ಯನಿರ್ವಹಣೆಯು ಜನತೆಯನ್ನು ಮತ್ತು ಅವರ ರಾಜಕೀಯ ಪಕ್ಷಗಳನ್ನು ಅವಲಂಬಿಸಿರುತ್ತದೆ. ಭಾರತದ ಜನತೆ ಮತ್ತು ಅವರ ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಯಾರು ಹೇಳಬಲ್ಲರು? ಅವರು ತಮ್ಮ ಉದ್ದೇಶಗಳ ಈಡೇರಿಕೆಗಾಗಿ ಸಂವಿಧಾನದ ವಿಧಿವಿಧಾನಗಳನ್ನು ಎತ್ತಿ ಹಿಡಿಯುವರೋ ಅಥವಾ ಕ್ರಾಂತಿಕಾರಕ ವಿಧಿವಿಧಾನಗಳನ್ನು ಅನುಸರಿಸುವವರೋ? ಒಂದು ವೇಳೆ ಅವರು ಕ್ರಾಂತಿಕಾರಕ ವಿಧಿವಿಧಾನಗಳನ್ನು ಅನುಸರಿಸಿದ್ದೇ ಆದರೆ ಸಂವಿಧಾನ ಎಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದ್ದರೂ ಅಂತಹ ಸಂವಿಧಾನ ವಿಫಲವಾಗುತ್ತದೆಂದು ಹೇಳಲು ಯಾವುದೇ ಪ್ರವಾದಿಯ ಅಗತ್ಯವಿರುವುದಿಲ್ಲ. ಆದ್ದರಿಂದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಜನತೆ ಮತ್ತು ಪಕ್ಷಗಳು ಹೇಗೆ ನಿರ್ವಹಿಸಲಿದ್ದಾರೆ ಎಂಬುದನ್ನು ತಿಳಿಯದೆ ತೀರ್ಮಾನ ಕೈಗೊಳ್ಳುವುದು ಅಪ್ರಸ್ತುತವಾಗುತ್ತದೆ. ಸಂವಿಧಾನವನ್ನು ಹೆಚ್ಚಾಗಿ ಖಂಡಿಸಿ ಮಾತನಾಡಿದುದು ಎರಡೂ ಕಡೆಯಿಂದ ಕೇಳಿಬಂದಿರುತ್ತದೆ.
ಮುಖ್ಯವಾಗಿ ಕಮ್ಯುನಿಸ್ಟ್ ಪಕ್ಷ ಹಾಗೂ ಸಮಾಜವಾದಿ ಪಕ್ಷಗಳನ್ನು ಇಲ್ಲಿ ಹೆಸರಿಸಬಹುದು. ಇವರುಗಳು ಸಂವಿಧಾನವನ್ನು ಏಕೆ ಖಂಡಿಸುತ್ತಾರೆ? ಸಂವಿಧಾನ ನಿಜವಾಗಿಯೂ ಕೆಟ್ಟದ್ದಾಗಿದೆ ಎಂಬ ಕಾರಣಕ್ಕಾಗಿಯೇ? ಇದಕ್ಕೆ ಇಲ್ಲ ಎಂದು ಹೇಳುವುದೇ ನನ್ನ ದಿಟ್ಟ ಉತ್ತರ. ಕಮ್ಯುನಿಸ್ಟ್ ಪಕ್ಷವು ಕಾರ್ಮಿಕವಾದ ಸರ್ವಾಧಿಕಾರದ ಸಿದ್ಧಾಂತದ ಆಧಾರದ ಮೇಲೆ ಅವಲಂಬಿತವಾಗಿರುವ ಸಂವಿಧಾನ ಬೇಕೆನ್ನುತ್ತದೆ. ಸಂವಿಧಾನವು ಸಂಸದೀಯ ಪ್ರಜಾಪ್ರಭುತ್ವ ಆಧಾರವಾಗಿರುವುದರಿಂದ ಈ ಕಾರಣದಿಂದ ಸಂವಿಧಾನವನ್ನು ಖಂಡಿಸುತ್ತಾರೆ. ಸಮಾಜವಾದಿಗಳಿಗೆ ಎರಡು ಸಂಗತಿಗಳು ಬೇಕು. ಅವರುಗಳಿಗೆ ಬೇಕಾಗಿರುವ ಮೊದಲನೆಯ ಸಂಗತಿ ಎಂದರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನವು ಖಾಸಗಿ ಸ್ವತ್ತನ್ನು ಸಂಪೂರ್ಣವಾಗಿ ರಾಷ್ಟ್ರೀಕರಣ ಮಾಡಿಕೊಳ್ಳಲು ಅಥವಾ ಸಾಮಾಜೀಕರಣಗೊಳಿಸಲು ಅವಕಾಶವಿರಬೇಕೆಂಬುದು ಹಾಗೂ ರಾಷ್ಟ್ರೀಕರಣ ಮಾಡಿಕೊಂಡಿದ್ದಕ್ಕೆ ಯಾವುದೇ ಪರಿಹಾರ ಕೊಡಬಾರದು ಎಂಬುದು ಮುಖ್ಯವಾದದ್ದಾಗಿರುತ್ತದೆ. ಎರಡನೆಯ ಸಂಗತಿ ಎಂದರೆ ಸಮಾಜವಾದಿಗಳಿಗೆ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿರುವ ಮೂಲಭೂತ ಹಕ್ಕುಗಳು ಅನಿರ್ಬಂಧಿತವು ಹಾಗೂ ಯಾವುದೇ ಪರಿಮಿತಿಗಳಿಗೆ ಒಳಪಟ್ಟಿರಬಾರದೆಂಬುದು ಅವರ ಎರಡನೆಯ ಬೇಡಿಕೆ. ಯಾಕೆಂದರೆ ಒಂದು ವೇಳೆ ಅವರ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವಾಗದೇ ಇದ್ದರೆ ವಿರೋಧ ಪಕ್ಷಗಳನ್ನು ಟೀಕಿಸಲು ಹಾಗೂ ಆಡಳಿತಾರೂಢ ಸರ್ಕಾರವನ್ನು ಹೊರದೂಡಲು ಸ್ವಾತಂತ್ರ್ಯವಿರಬೇಕೆಂಬುದೇ ಅವರ ಉದ್ದೇಶವಾಗಿರುತ್ತದೆ. ಸಂವಿಧಾನವನ್ನು ಖಂಡಿಸಲು ಇವು ಮುಖ್ಯವಾಗಿ ಕೆಲವು ಕಾರಣಗಳಾಗಿರುತ್ತವೆ. ಸಂಸದೀಯ ಪ್ರಜಾಪ್ರಭುತ್ವದ ತತ್ವವು ಆದರ್ಶವಾದ ರಾಜಕೀಯ ಪ್ರಜಾಪ್ರಭುತ್ವವೆಂದು ನಾನು ಹೇಳುತ್ತಿಲ್ಲ. ಹಾಗೆಯೇ ಪರಿಹಾರವನ್ನು ಕೊಡದೆ ಖಾಸಗಿ ಆಸ್ತಿಯನ್ನು ರಾಷ್ಟ್ರೀಕರಣ ಮಾಡುವುದು ಶ್ರೇಷ್ಠವೆಂದು, ಅದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲವೆಂದು ನಾನು ಹೇಳುತ್ತಿಲ್ಲ. ಹಾಗೆಯೇ ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳು ಅನಿರ್ಬಂಧಿತ ಹಕ್ಕುಗಳು ಎಂದಾಗಲಿ ಮತ್ತು ಆ ಹಕ್ಕುಗಳ ಮೇಲೆ ವಿಧಿಸಿರುವ ಷರತ್ತುಗಳನ್ನು ಹಿಂತೆಗೆದುಕೊಳ್ಳಲಾಗದ ಷರತ್ತುಗಳೆಂದಾಗಲಿ ನಾನು ಹೇಳುತ್ತಿಲ್ಲ. ನಾನು ಹೇಳುವುದೇನೆಂದರೆ ಸಂವಿಧಾನದಲ್ಲಿ ಯಾವ ಸಿದ್ಧಾಂತಗಳನ್ನು ರೂಪಿಸಿದ್ದೇವೆಯೋ ಆ ಸಿದ್ಧಾಂತಗಳು ಮತ್ತು ಅಭಿಪ್ರಾಯಗಳು ಪ್ರಸ್ತುತ ತಲೆಮಾರಿನವರ ಅಭಿಪ್ರಾಯಗಳೇ ಆಗಿರುತ್ತವೆ. ಅಥವಾ ನೀವು ನನ್ನ ಈ ಹೇಳಿಕೆಯನ್ನು ಉತ್ಪ್ರೇಕ್ಷೆ ಎಂದು ಭಾವಿಸುವುದೇ ಆದರೆ ಸಂವಿಧಾನದಲ್ಲಿನ ತತ್ವಗಳು ಸಂವಿಧಾನ ಸಭೆಯ ಸದಸ್ಯರುಗಳ ಅಭಿಪ್ರಾಯಗಳೇ ಆಗಿರುತ್ತವೆ ಎಂದು ನಾನು ಹೇಳಬಯಸುತ್ತೇನೆ.